ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಗಮನ ಸೆಳೀತಿರುವುದು ಕಲ್ಯಾಣ ಕರ್ನಾಟಕ ಹಾಗೂ ಕಿತ್ತೂರು ಕರ್ನಾಟಕಗಳು. ಅಲ್ಲಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಬಾರಿ ತುರುಸಿನ ಸ್ಪರ್ಧೆ ಕಂಡು ಬರ್ತಾ ಇದೆ. ಹಾಗೇನೆ ಅಲ್ಲಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಹೀಗಾಗಿನೇ ಘಟಾನುಘಟಿ ನಾಯಕರ ಭವಿಷ್ಯ ಇಲ್ಲಿ ಈ ಬಾರಿ ನಿರ್ಧಾರ ಆಗಬೇಕಾಗಿದೆ. ಈ ಭಾಗದಲ್ಲಿ ತೀವ್ರ ಕುತೂಹಲವನ್ನು ಉಂಟು ಮಾಡ್ತಾ ಇರೋ ಕ್ಷೇತ್ರಗಳು ಸಾಕಷ್ಟಿವೆ. ಆದರೆ ಸ್ವಲ್ಪ ವಿಶೇಷವಾಗಿ ಕಾಣೋದು ರಾಯಚೂರು ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರಗಳು. ಯಾಕೆಂದ್ರೆ ಈ ಕ್ಷೇತ್ರಗಳಲ್ಲಿನ ಅಭ್ಯರ್ಥಿಗಳಿಗೆ ಮತದಾರರೊಂದಿಗಿನ ಬಾಂಧವ್ಯ ಅಷ್ಟಕ್ಕಷ್ಟೇ. ಕುಟುಂಬ ರಾಜಕಾರಣ, ಈ ಹಿಂದಿನ ಸೋಲು ಗೆಲುವುಗಳು ಇಲ್ಲಿ ಮುಖ್ಯ ಆಗ್ತಾ ಇವೆ. ಇದರ ನಡುವೆ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಮರಳಿ ಬಂದಿರುವುದು ಬಿಜೆಪಿಗೆ ಸ್ವಲ್ಪ ಬಲ ಬಂದಂತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಹಾಗೂ ಅಲ್ಪಸಂಖ್ಯಾತರ ಮತಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಹಾಗಾದ್ರೆ ರಾಯಚೂರು ಮತ್ತು ಕೊಪ್ಪಳ ಕ್ಷೇತ್ರಗಳ ಪರಿಸ್ಥಿತಿ ಹೇಗಿದೆ, ಅಲ್ಲಿನ ಅಭ್ಯರ್ಥಿಗಳ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಮೊದಲಿಗೆ ರಾಯಚೂರು ಕ್ಷೇತ್ರದ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಬಿಜೆಪಿಯಿಂದ ರಾಜ ಅಮರೇಶ್ವರ ನಾಯಕ ಕಣದಲ್ಲಿದ್ದಾರೆ. ರಾಜವಂಶದವರು ಅನ್ನೋದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಅದೃಷ್ಟದ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಜ ಅಮರೇಶ್ವರ ನಾಯಕ 2 ಬಾರಿ MLA ಆಗಿದ್ರು. 2ನೇ ಬಾರಿ ಅವರಿಗೆ ಮಂತ್ರಿಯಾಗುವ ಅವಕಾಶ ಸಿಕ್ಕಿತ್ತು. ಆ ಬಳಿಕ ರಾಜಕೀಯ ಸೋಲನ್ನು ಕಂಡಿದ್ದ ಅಮರೇಶ್ವರ ನಾಯಕರಿಗೆ ಕಳೆದ ಬಾರಿ 2019ರಲ್ಲಿ ಬಿಜೆಪಿ ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಕೊಡ್ತು. MLA ಚುನಾವಣೆಯಲ್ಲಿ ಸೋತಿದ್ದ ಅಮರೇಶ್ವರ ನಾಯಕ ಮೋದಿ ಅಲೆಯಲ್ಲಿ MP ಆಗಿ ಗೆದ್ದು ಬಂದರು. ಕಾಂಗ್ರೆಸ್ನ BV ನಾಯಕರನ್ನ ಸೋಲಿಸಿ ಸಂಸದರು ಆದರು. ಈಗ ಮತ್ತೆ ಬಿಜೆಪಿ ಈ ರಾಜ ಅಮರೇಶ್ವರ ನಾಯಕ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಇನ್ನು ಕಾಂಗ್ರೆಸ್ನಲ್ಲಿದ್ದ BV ನಾಯಕ ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯನ್ನೇ ಸೇರ್ಕೊಂಡಿದ್ದಾರೆ. ಅವರು ಈಗ ಬಿಜೆಪಿಲೇ ಇದ್ದಾರೆ. ಅವರಿಗೆ ಟಿಕೆಟ್ ಈ ಬಾರಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಟಿಕೆಟ್ ಸಿಕ್ಕಿದ್ದು ಅಮರೇಶ್ವರ ನಾಯಕಗೆ. ಸಹಜವಾಗಿ ಸಿಟ್ಟು ನಿರಾಸೆಗೆ ಈಡಾಗಿರುವ BV ನಾಯಕ್ ಬಂಡಾಯದ ಮೂಡಲ್ಲಿದ್ದಾರೆ. ಅವರನ್ನ ಸಮಾಧಾನ ಮಾಡೋದಕ್ಕೆ, ಬಂಡಾಯ ಶಮನಕ್ಕೆ ಬಿಜೆಪಿ ನಾಯಕರು ಪ್ರಯತ್ನನೂ ಪಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಅಭ್ಯರ್ಥಿಯ ಸೋಲು ಹಾಗೂ ಗೆಲುವು ಅನ್ನೋದು BV ನಾಯಕ ಅವರ ಬಂಡಾಯದ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ. ಇನ್ನು ಕಾಂಗ್ರೆಸ್ ಇಲ್ಲಿ G. ಕುಮಾರ್ ನಾಯಕ ಅವರನ್ನ ಕಣಕ್ಕಿಳಿಸಿದೆ. ಮೂಲತಃ ಕುಮಾರ್ ನಾಯಕ ರಾಯಚೂರಿನವರಲ್ಲ, ಹೊರಗಿನವರು. ಅವರದ್ದು ತುಮಕೂರು. IAS ಅಧಿಕಾರಿಯಾಗಿದ್ದ ಕುಮಾರ್ ನಾಯಕ ತಮ್ಮ ವೃತ್ತಿ ಜೀವನದ ಬಹುಭಾಗವನ್ನು ರಾಯಚೂರಲ್ಲಿ ಕಳೆದಿದ್ರು. 1999ರ ಸಮಯದಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗೆ ತಮ್ಮ ವೃತ್ತಿ ಜೀವನದ ಒಂದಷ್ಟು ಭಾಗವನ್ನು ಅವರು ರಾಯಚೂರಲ್ಲಿ ಕಳೆದಿದ್ದಾರೆ. 1999ರ ಸಮಯದಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಕುಮಾರ್ ನಾಯಕ ಕೆಲಸ ಮಾಡಿದ್ರು. ಹೀಗಾಗಿ ರಾಯಚೂರಿನ ಜೊತೆ ಅವರಿಗೆ ಒಂದಷ್ಟು ಸಂಬಂಧಗಳು ಚೆನ್ನಾಗಿವೆ. ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಅವರ ಕ್ಯಾಂಡಿಡೇಟ್ ಅಂತ ಅನ್ನಿಸ್ಕೊಂಡ್ರೂ ಕೂಡ ಕುಮಾರ್ ನಾಯಕ ಖರ್ಗೆ ಅವರ ಜೊತೆ ಕೂಡ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಎಷ್ಟೇ ಆದರೂ IAS ಅಧಿಕಾರಿಯಾಗಿದ್ದವರು ನೋಡಿ, ಅವರಿಗೆ ರಾಜಕಾರಣಿಗಳ ಜೊತೆ ಹೇಗಿರಬೇಕು, ಅವರನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದಿನ ಅನುಭವ ಈಗ ಅವರಿಗೆ ಆ ವಿಷಯದಲ್ಲಿ ಸಹಾಯ ಮಾಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಹಾಗೂ ಖರ್ಗೆ ಎರಡೂ ತಕ್ಕಡಿಗಳನ್ನ ಕುಮಾರ್ ನಾಯಕ ತೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಇಲ್ಲಿ ಸಿದ್ದು ಮತ್ತು ಖರ್ಗೆ ಬಣದ ನಾಯಕರಲ್ಲಿ ಮುನಿಸು ಕೂಡ ಕಡಿಮೆ ಆದಂತಿದೆ. ಎರಡೂ ಬಣಗಳ ಒಮ್ಮತದ ಅಭ್ಯರ್ಥಿಯಂತೆ ಕುಮಾರ್ ನಾಯಕ ಕಾಣ್ತಾ ಇದ್ದಾರೆ. IASನ ಬುದ್ಧಿವಂತಿಕೆ ಅಂತ ಹೇಳಿದ್ದನ್ನೇ. ಇನ್ನು ವಿಶೇಷವಾಗಿ ಸಚಿವ ಬೋಸರಾಜು ಕುಮಾರ್ ನಾಯಕ್ ಅವರ ಗೆಲುವಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿರುವ ಅಲ್ಪಸಂಖ್ಯಾತ ಮತಗಳು ಹಾಗೂ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತವೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದೆ. ಗೆಳೆಯರೆ, ಬೆಂಗಳೂರು, ಮೈಸೂರು ಹಾಗೂ ನಗರ ಪ್ರದೇಶಗಳಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅದು ಯಾವ ರೀತಿಯ ರೆಸ್ಪಾನ್ಸ್ ಇದೆಯೋ ಗೊತ್ತಿಲ್ಲ. ಆದರೆ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಜನ ಒಂದು ಹಂತಕ್ಕೆ ಈ ಗ್ಯಾರಂಟಿಗಳನ್ನು ಬೆಂಬಲಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿಗಳು ಖಂಡಿತ ಕೈ ಹಿಡಿಯುತ್ತವೆ ಅನ್ನೋ ವಿಶ್ವಾಸದಲ್ಲಿದೆ. ಇನ್ನು ರಾಯಚೂರು ಕ್ಷೇತ್ರದಲ್ಲಿ ಲಿಂಗಾಯತ, ಮುಸ್ಲಿಂ ಹಾಗೂ ವಾಲ್ಮೀಕಿ ಸಮುದಾಯದ ಮತಗಳು ನಿರ್ಣಾಯಕ ಅನ್ನಿಸ್ಕೊಳ್ಳುತ್ತವೆ. ಇನ್ನುಳಿದ ಹಾಗೆ ಕುರುಬ ಮತದಾರರು ಕೂಡ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ. ಇನ್ನು ಈಗ ರಾಯಚೂರು ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿರುವ ಕ್ಷೇತ್ರ. ರಾಯಚೂರು ಜಿಲ್ಲೆಯ ರಾಯಚೂರು ಗ್ರಾಮಾಂತರ, ರಾಯಚೂರು, ಮಾನ್ವಿ, ದೇವದುರ್ಗ, ಲಿಂಗಸಗೂರು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಯಾದಗಿರಿ ಜಿಲ್ಲೆಯ ಸುರಪುರ, ಶಹಾಪುರ, ಯಾದಗಿರಿ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಈ ಲೋಕಸಭಾ ಕ್ಷೇತ್ರ ಒಳಗೊಂಡಿದೆ. ಈ ಪೈಕಿ 4ರಲ್ಲಿ ಕಾಂಗ್ರೆಸ್, 2ರಲ್ಲಿ ಬಿಜೆಪಿ ಹಾಗೂ 1ರಲ್ಲಿ JDSನ ಶಾಸಕರಿದ್ದಾರೆ. ಸುರಪುರದಲ್ಲಿ ಕೂಡ ಕಾಂಗ್ರೆಸ್ನ ಶಾಸಕರೇ ಇದ್ರು. ಆದರೆ ಇತ್ತೀಚೆಗೆ ಅವರು ನಿಧನರಾದ ಕಾರಣ ಆ ಕ್ಷೇತ್ರಕ್ಕೆ ಕೂಡ ಈಗ ಚುನಾವಣೆಗಳು ನಡೀತಾ ಇವೆ. ಇನ್ನು ಮೊದಲ ಚುನಾವಣೆಯಲ್ಲಿ ಈ ಲೋಕಸಭಾ ಕ್ಷೇತ್ರವನ್ನ ಯಾದಗಿರಿ ಲೋಕಸಭಾ ಕ್ಷೇತ್ರ ಅಂತ ಗುರುತಿಸಲಾಗಿತ್ತು. ಅವತ್ತಿಗಿದು ಹೈದರಾಬಾದ್ ರಾಜ್ಯಕ್ಕೆ ಸೇರ್ಕೊಂಡಿತ್ತು. ಆ ಚುನಾವಣೆಯಲ್ಲಿ
ಕಾಂಗ್ರೆಸ್ನ ಕೃಷ್ಣಾಚಾರ್ಯ ಜೋಶಿ ಇಲ್ಲಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. 1956ರಲ್ಲಿ ಭಾಷಾವಾರು ರಾಜ್ಯಗಳ ಪುನರ್ವಿಂಗಡಣೆ ನಂತರ ಲೋಕಸಭಾ ಕ್ಷೇತ್ರಗಳ ಪುನರ್ರಚನೆ ಆಯಿತು. ಯಾದಗಿರಿಯ ಸ್ಥಾನದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ರಚನೆ ಆಯಿತು. ಈ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ 1957ರಲ್ಲಿ GS ಮೇಲ್ಕೋಟಿ, 1962ರಲ್ಲಿ ಜಗನ್ನಾಥರಾವ್ ಚಂದ್ರಿಕಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಸಂಸದರಾದರು. ಇನ್ನು 1967ರಲ್ಲಿ ಇಲ್ಲಿ ಸ್ವತಂತ್ರ ಪಕ್ಷದ ರಾಜ ವೆಂಕಟಪ್ಪ ನಾಯಕ ಗೆದ್ರೆ, 1971ರಲ್ಲಿ ಪಂಪನಗೌಡ, 1977ರಲ್ಲಿ ರಾಜಶೇಖರ್ ಕೋಲೂರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ರು. ಇನ್ನು 1980 ಹಾಗೂ 1984ರಲ್ಲಿ ಕಾಂಗ್ರೆಸ್ನ BV ದೇಸಾಯಿ, 86ರಲ್ಲಿ MY ಘೋರ್ಪಡೆ, 89ರಲ್ಲಿ ರಾಜ ಅಂಬಣ್ಣ ನಾಯಕ ದೊರೆ, 1991ರಲ್ಲಿ ವೆಂಕಟೇಶ್ ನಾಯಕ್ ಕಾಂಗ್ರೆಸ್ನಿಂದ ಕಣಕ್ಕಿಳಿದು ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದರು. 1996ರಲ್ಲಿ ಕಾಂಗ್ರೆಸ್ನ ಗೆಲುವಿನ ಓಟಕ್ಕೆ ಮೊದಲ ಬಾರಿಗೆ ಜನತಾ ದಳ ಬ್ರೇಕನ್ನು ಹಾಕಿತು. ಆ ಚುನಾವಣೆಯಲ್ಲಿ ರಾಜ ರಂಗಪ್ಪ ನಾಯಕ ಗೆಲುವನ್ನು ಪಡ್ಕೊಂಡ್ರು. 1998, 99 ಹಾಗೂ 2004ರ ಚುನಾವಣೆಗಳಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ವೆಂಕಟೇಶ್ ನಾಯಕ್ ಸತತ ಗೆಲುವನ್ನು ಇಲ್ಲಿ ಸಾಧಿಸಿದರು. 2009ರಲ್ಲಿ ಬಿಜೆಪಿಯ ಸಣ್ಣ ಫಕೀರಪ್ಪ ಗೆದ್ರೆ, 2014ರಲ್ಲಿ ಕಾಂಗ್ರೆಸ್ನ BV ನಾಯಕ್ ವಿನ್ ಆದರು. ಈ BV ನಾಯಕ್ ಇದಾರಲ್ಲ, ಇವರು ಮಾಜಿ ಸಂಸದ ವೆಂಕಟೇಶ್ ನಾಯಕ್ ಅವರ ಮಗ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನು 2019ರ ಚುನಾವಣೆಯಲ್ಲಿ ಅವತ್ತಿನ ಹಾಲಿ ಸಂಸದರಾಗಿದ್ದ BV ನಾಯಕರಿಗೆ ಬಿಜೆಪಿಯ ಹುರಿಯಾಳಾಗಿದ್ದ ರಾಜ ಅಮರೇಶ್ವರ್ ನಾಯಕ್ 1,17,716 ಮತಗಳ ಅಂತರದಿಂದ ಸೋಲುಣಿಸಿದ್ರು. ಈಗ ಬಿಜೆಪಿಯ ರಾಜ ಅಮರೇಶ್ವರ್ ನಾಯಕ್ ಹಾಗೂ ಕಾಂಗ್ರೆಸ್ನ ಕುಮಾರ್ ನಾಯಕ್ ನಡುವೆ ಇಲ್ಲಿ ಸ್ಪರ್ಧೆ ಏರ್ಪಟ್ಟಿದೆ. ಇಲ್ಲಿ BV ನಾಯಕ್ ನಡೆಯ ಮೇಲೆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಸದ್ಯಕ್ಕೆ ರಾಯಚೂರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳಿಗಿಂತಲೂ BV ನಾಯಕ್ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಾರೆ. ಸೊ ಈ ಕ್ಷೇತ್ರ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕೊಪ್ಪಳ ಕ್ಷೇತ್ರ ಸ್ನೇಹಿತರೆ, 2014 ಹಾಗೂ 2019ರ ಚುನಾವಣೆಗಳಲ್ಲಿ ಕರಡಿ ಸಂಗಣ್ಣ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸತತ 2 ಬಾರಿ ಸಂಸದರಾಗಿ ಇಲ್ಲಿಂದ ಆಯ್ಕೆಯಾದರು. ಈ ಎರಡೂ ಚುನಾವಣೆಗಳಲ್ಲಿ ಕರಡಿ ಸಂಗಣ್ಣ 30,000 ಮತಗಳ ಆಸುಪಾಸಿನ ಅಂತರದಿಂದ ಗೆಲುವನ್ನು ಸಾಧಿಸಿದ್ರು. ಈ ಬಾರಿ ಕೂಡ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಅವರಿದ್ರು, ಅವರ ಬೆಂಬಲಿಗರಿದ್ರು. ಆದರೆ ಬಿಜೆಪಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಇಲ್ಲಿ ಬಸವರಾಜ್ ಕ್ಯಾವಟರ್ ಅನ್ನೋ ಹೊಸ ಅಭ್ಯರ್ಥಿಯನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಈ ಬಸವರಾಜ್ ಕ್ಯಾವಟರ್ ವೈದ್ಯಕೀಯ ಪದವೀಧರರು, ಕುಷ್ಟಗಿಯ ಮಾಜಿ ಶಾಸಕ ಕೆ ಶರಣಪ್ಪ ಅವರ ಪುತ್ರ. JDSನಲ್ಲಿದ್ದ ಶರಣಪ್ಪ ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಅನ್ನು ಬಿಟ್ಟು ಬಿಜೆಪಿಗೆ ಬಂದರು. ಅವರ ಪುತ್ರ ಕೂಡ ಅಪ್ಪನ ಹಾದಿನೇ ಹಿಡಿದ್ರು. ತಂದೆಯ ರಾಜಕೀಯ ನೆರಳಿನಲ್ಲೇ ನಡೆದಾಡಿದ್ದ ಬಸವರಾಜ್ ನೇರವಾಗಿ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದು ಇತ್ತೀಚಿನ ವರ್ಷಗಳಲ್ಲಿ. ಕಳೆದ ಬಾರಿ MP ಟಿಕೆಟ್ಗಾಗಿ ಬಸವರಾಜ್ ಪ್ರಯತ್ನ ಪಟ್ಟಿದ್ರು, ಆದರೆ ಆಗ ಸಿಕ್ಕಿರಲಿಲ್ಲ. ಈ ಬಾರಿ ಟಿಕೆಟ್ ಪಡೆಯೋದ್ರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯ ವಿಷಯಕ್ಕೆ ಬಂದರೆ, ರಾಜಶೇಖರ ಹಿಟ್ನಾಳ್ ಅವರಿಗೆ ಕಾಂಗ್ರೆಸ್ ಈ ಬಾರಿಯೂ ಟಿಕೆಟ್ ಅನ್ನು ಕೊಟ್ಟಿದೆ. ಹಿಟ್ನಾಳ್ ರಾಜಕೀಯ ಕುಟುಂಬದಿಂದ ಬಂದವರು. ಅವರ ಸಹೋದರ ರಾಘವೇಂದ್ರ ಹಿಟ್ನಾಳ್ ಶಾಸಕರಾಗಿದ್ದಾರೆ. ಕಳೆದ ಬಾರಿ ಕೂಡ ರಾಜಶೇಖರ ಹಿಟ್ನಾಳ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಆ ಚುನಾವಣೆಯಲ್ಲಿ 38,397 ಮತಗಳ ಅಂತರದಿಂದ ಹಿಟ್ನಾಳ್ ಸೋಲನ್ನು ಕಂಡಿದ್ರು. ಈ ಬಾರಿ ಕಾಂಗ್ರೆಸ್ ಮತ್ತೆ ರಾಜಶೇಖರ ಹಿಟ್ನಾಳ್ ಅವರನ್ನೇ ಕಣಕ್ಕಿಳಿಸಿದೆ. ಗ್ಯಾರಂಟಿ ಯೋಜನೆಗಳು, ಕ್ಷೇತ್ರದಲ್ಲಿರುವ ಕುರುಬ ಮತದಾರರ ಜೊತೆಗೆ ಅಲ್ಪಸಂಖ್ಯಾತರು ಕೈ ಹಿಡಿದು ಬಿಟ್ರೆ ಈ ಬಾರಿ ಗೆಲುವು ಸುಲಭ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಗೆಳೆಯರೆ, ಈ ಕ್ಷೇತ್ರದಲ್ಲಿ ಕುರುಬ ಮತದಾರರ ಸಂಖ್ಯೆ ಹೆಚ್ಚಿದೆ ಅನ್ನೋದು ಸುಳ್ಳೇನಲ್ಲ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಇದೆ. 1991ರ ಲೋಕಸಭಾ ಚುನಾವಣೆಗಳಲ್ಲಿ ಇದೇ ಕ್ಷೇತ್ರದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರಲ್ಲ ಸಿದ್ದರಾಮಯ್ಯ, ಅವರು ಸ್ಪರ್ಧೆ ಮಾಡಿದ್ರು. ಆದರೆ ಕೊಪ್ಪಳದ ಜನ ಸಿದ್ದರಾಮಯ್ಯ ಅವರನ್ನು 10,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಇನ್ನು ಈ ಬಾರಿ ಕ್ಷೇತ್ರದಲ್ಲಿ ಬದಲಾವಣೆಗೆ ಕಾರಣ ಆಗ್ತಾ ಇರೋದು ಜನಾರ್ದನ ರೆಡ್ಡಿ ಗಂಗಾವತಿಯ MLA ಆಗಿದ್ದಾರೆ. ಅವರೀಗ ಬಿಜೆಪಿಯನ್ನ ಸೇರಿದ್ದಾರೆ. ಜೊತೆಗೆ ಅವರ ಪಕ್ಷವನ್ನು ತಗೊಂಡು ಬಂದು ಬಿಜೆಪಿಯಲ್ಲಿ ಲೀನ ಮಾಡಿದ್ದಾರೆ. ಆ ಮೂಲಕ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಸಂಸದನನ್ನ ಗೆಲ್ಲಿಸಿಕೊಂಡು ಬಿಜೆಪಿ ಹೈಕಮಾಂಡ್ನ ಕೃಪಾಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಜನಾರ್ದನ ರೆಡ್ಡಿ ಇಲ್ಲಿ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ.
ಮಾಡಿದ್ದಾರೆ. ಇದೇ ಪ್ರಯತ್ನದ ಭಾಗವಾಗಿ ಕೊಪ್ಪಳದ ಮಾಜಿ ಸಂಸದ ಶಿವರಾಮಗೌಡರನ್ನ ಮತ್ತೆ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಮೂಲಕ ಅಭ್ಯರ್ಥಿಯ ಗೆಲುವಿಗೆ ರೆಡ್ಡಿಯ ಪ್ರಯತ್ನ ಮುಂದುವರಿತಾ ಇದೆ. ಆದರೆ ಮತ್ತೊಂದು ಕಡೆ ಟಿಕೆಟ್ ವಂಚಿತ ಕರಡಿ ಸಂಗಣ್ಣ ಬೆಂಬಲಿಗರು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ. ಸಂಗಣ್ಣ ಕರಡಿ ತಟಸ್ಥರಾಗಿ ಉಳಿದಂತೆ ಕಾಣ್ತಾ ಇದ್ದಾರೆ. ಇದು ಬಿಜೆಪಿಯ ಉತ್ಸಾಹಕ್ಕೆ ಸ್ವಲ್ಪ ತಣ್ಣೀರೆರಚುವ ಸಾಧ್ಯತೆ ಇವೆ ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ಕೂಡ ಮೋದಿ ಅವರ ಹೆಸರಲ್ಲಿ ಗೆದ್ದು ಬರುವ ತಯಾರಿಯನ್ನ ಬಿಜೆಪಿ ಅಭ್ಯರ್ಥಿ ಮಾಡ್ತಾ ಇದ್ದಾರೆ. ಗೆಳೆಯರೆ, ಈ ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ, ಕನಕಗಿರಿ, ಗಂಗಾವತಿ, ಯಲಬುರ್ಗಾ, ಕೊಪ್ಪಳ ವಿಧಾನಸಭಾ ಕ್ಷೇತ್ರಗಳನ್ನು ಜೊತೆಗೆ ಬಳ್ಳಾರಿಯ ಸಿರುಗುಪ್ಪ ಹಾಗೂ ರಾಯಚೂರಿನ ಸಿಂಧನೂರು ಮತ್ತು ಮಸ್ಕಿ ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಒಳಗೊಂಡಿದೆ. ಇನ್ನು ಇಲ್ಲಿನ ಲೋಕಸಭಾ ಚುನಾವಣಾ ಇತಿಹಾಸವನ್ನು ನಾವು ನೋಡೋದಾದರೆ ಇಲ್ಲಿ 1952ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಶಿವಮೂರ್ತಿ ಸ್ವಾಮಿ ಅಳವಂಡಿ ಗೆಲುವನ್ನು ಪಡ್ಕೊಂಡಿದ್ರು. ಈ ಅಳವಂಡಿ ಅವರನ್ನ ನೆಹರು ಕರ್ನಾಟಕದ ಹುಲಿ ಅಂತಲೇ ಕರೀತಿದ್ರಂತೆ. ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದ ಕಾಂಗ್ರೆಸ್ ಅನ್ನ ವಿಸರ್ಜಿಸಬೇಕು, ಬೇರೆ ಪಕ್ಷದ ಹೆಸರಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಕರೆ ಕೊಟ್ಟಾಗ ನೆಹರೂಜಿ ಮತ್ತು ಅವತ್ತಿನ ಕಾಂಗ್ರೆಸ್ ನಾಯಕರು ಅವತ್ತಿನ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜಿಸೋದಕ್ಕೆ, ಅದರ ಹೆಸರನ್ನ ಬದಲಾಯಿಸೋದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಮಹಾತ್ಮ ಗಾಂಧೀಜಿಯವರ ಮಾತಿಗೆ ಬೆಲೆ ಕೊಡಲಿಲ್ಲ ಅಂತ ಬೇಸತ್ತು ಸ್ವಾತಂತ್ರ್ಯ ಹೋರಾಟಗಾರ ಶಿವಮೂರ್ತಿಯವರು ಕಾಂಗ್ರೆಸ್ನಿಂದ ಹೊರಬಂದು ಪಕ್ಷೇತರರಾಗಿ ಕೊಪ್ಪಳದಲ್ಲಿ ಸ್ಪರ್ಧಿಸಿ ಗೆಲುವನ್ನು ಪಡ್ಕೋತಾರೆ. ಇನ್ನು 1957ರಲ್ಲಿ ಕಾಂಗ್ರೆಸ್ನ ಸಂಗಪ್ಪ ಅಂಗಡಿ ಸಂಸದರಾಗಿ ಆಯ್ಕೆಯಾದರು. ಹಾಗೆ 1962ರಲ್ಲಿ ಲೋಕಸೇವಾ ಸಂಘದ ಶಿವಮೂರ್ತಿ ಸ್ವಾಮಿ ಅಳವಂಡಿ ಮತ್ತೆ ಆರಿಸಿ ಬಂದರು. 1967ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಸಂಗಪ್ಪ ಅಗಡಿ ಗೆಲುವನ್ನು ಪಡ್ಕೊಂಡ್ರು. ಇನ್ನು 71 ಮತ್ತು 77ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಸಿದ್ದರಾಮೇಶ್ವರ ಸ್ವಾಮಿ ಗೆದ್ರೆ 80-84ರಲ್ಲಿ ಕಾಂಗ್ರೆಸ್ನ ಹುರಿಯಾಳು ಎಚ್ ಜಿ ರಾಮುಲು ಇಲ್ಲಿ ಗೆಲುವನ್ನು ಪಡ್ಕೊಂಡ್ರು. ಇನ್ನು ಬಸವರಾಜ್ ಪಾಟೀಲ್ ಅನ್ವರಿ 1989ರಲ್ಲಿ ಜನತಾದಳದಿಂದ ಹಾಗೆ 91ರಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡ್ಕೊಂಡು ಸ್ಪರ್ಧೆ ಮಾಡಿ ಗೆಲುವನ್ನು ದಾಖಲಿಸ್ತಾರೆ. 96ರಲ್ಲಿ ಜನತಾದಳದ ಹುರಿಯಾಳು ಬಸವರಾಜ ರಾಯರೆಡ್ಡಿ ಗೆದ್ರೆ 98 ಹಾಗೂ 99ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಚ್ ಜಿ ರಾಮುಲು ಗೆಲುವನ್ನು ಸಾಧಿಸ್ತಾರೆ. ಇನ್ನು 2004ರ ಚುನಾವಣೆಯಲ್ಲಿ ಗೆಲುವು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಕೆ ವಿರೂಪಾಕ್ಷಪ್ಪ ಅವರು ಪಾಲಾಯಿತು. 2009ರಲ್ಲಿ ಬಿಜೆಪಿಯಿಂದ ಶಿವನಗೌಡ ಸ್ಪರ್ಧೆ ಮಾಡಿದ್ರು, ಅವರು ಗೆಲುವನ್ನು ದಾಖಲಿಸಿದ್ರು. 2014 ಹಾಗೂ 2019ರ ಚುನಾವಣೆಗಳಲ್ಲಿ ಕರಡಿ ಸಂಗಣ್ಣ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಸತತವಾಗಿ 2 ಬಾರಿ ಗೆದ್ದು ಬಂದರು. ಈ ಎರಡೂ ಚುನಾವಣೆಗಳಲ್ಲಿ ಕರಡಿ ಸಂಗಣ್ಣ 30,000 ಮತಗಳ ಆಸುಪಾಸಿನ ಅಂತರದಲ್ಲಿ ಗೆಲುವನ್ನು ಸಿದ್ಧಿಸಿಕೊಂಡ್ರು. ಇನ್ನು ಈ ಕ್ಷೇತ್ರದಲ್ಲಿ ಲಿಂಗಾಯತ, ಕುರುಬ ಹಾಗೂ ಮುಸ್ಲಿಂ ಸಮುದಾಯಗಳ ಪ್ರಾಬಲ್ಯ ಹೆಚ್ಚಿದೆ. ಹೀಗಾಗಿ ಹಿಂದುಳಿದ ವರ್ಗ ಮುಸ್ಲಿಮರ ಮತಗಳ ಜೊತೆಗೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಂಬಿಕೊಂಡು ಇಲ್ಲಿ ಕಾಂಗ್ರೆಸ್ ಗೆಲುವಿನ ಕನಸನ್ನ ಕಾಣ್ತಾ ಇದ್ರೆ, ಬಿಜೆಪಿ ಕೂಡ ಮೋದಿ ನಾಮಬಲದ ಮೇಲೆ ಗೆದ್ದು ಬಂದು ಬಿಡ್ತೀವಿ ಅನ್ನೋ ಕನಸಲ್ಲಿ ತೇಲಾಡ್ತಾ ಇದೆ. ಕಡೆಗೆ ಇಲ್ಲಿನ ಮತದಾರ ಯಾರನ್ನ ಆಯ್ಕೆ ಮಾಡ್ತಾನೆ ಅನ್ನೋದು ಚುನಾವಣಾ ಫಲಿತಾಂಶದ ನಂತರವೇ ಗೊತ್ತಾಗೋದು. ಇದು ಗೆಳೆಯರೆ ರಾಯಚೂರು ಹಾಗೂ ಕೊಪ್ಪಳ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.